ಹೋ ನನಗೆ ಇವತ್ತು ನನ್ನ ಕನ್ಸು ಕಂಡಿದ್ದು ಹೆಂಗೋ ಇವತ್ತು ನನ್ನ ಸಾಯ್ತು. ಇವತ್ತೆಲ್ಲನ ಅಡಿಕೆ ಗಿಡ ಇಕ್ಕದೆಲ್ಲ ಆಗ್ಬಿಡ್ತು. ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾವಲ್ಲ. ಹಿಂಗೇನು ತೋಟ ಆಗ್ಬಿಟ್ರೆ ಸಾಕಪ್ಪ. ಸಿದ್ಲಿಂಗ್ ಒಂದು ತೋಟ ಕಂಡಂಗೆ ಕಾಣುತ್ತಲ್ಲ, ಅಡಿಕೆ ತೋಟ ಹಂಗೆ ಕಂಡು ಬಿಟ್ರೆ ಸಾಕು. ನಾನು ತುಂಬ ಆಸೆಯಾಗಿದ್ದೆ. ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾವಲ್ಲ ಅಡಿಕೆ ಗಿಡ. ಸರಿಯಾಗಿ ಸಾಲು ನೇರವಾಗಿ ಸರಿಯಾಗಿ ಇಕ್ಕರೆ ಚೆನ್ನಾಗಿ ಕಾಣ್ತವೆ. ನೀವೇನು ತಲೆ ಕೆಡಿಸ್ಕೊಬೇಡ್ರಿ, ಟ್ಯಾಂಕರ್ ನೀರಿಗೇನೆ ಅಡಿಕೆ ಗಿಡ ಬೆಳಿಬೋದು. ನಮಗೂ ಇಪ್ಪತ್ತು ದಿನ ಕೆಲಸ ಇರುತ್ತೆ ಗೊತ್ತಿ ಹೇಳು. ಅಡಿಕೆ ಗಿಡದಾಗ ಯಾತನ ಕೊಚ್ಚೋದು, ಗೊಬ್ಬರ ಹಾಕೋದು, ಯಾತ್ರವನ ಕೆಲಸಗಳಿದ್ದಾಗ ನಾವು ಹೋಗ್ತಾ ಇರ್ತೀವಿ ಹೇಳ್ರಿ ಅಮ್ಮವ್ರೆ. ಹೆಂಗೆ ಗೊತ್ತಾ ನೀವು ಅಡಿಕೆ ಗಿಡ ಇಕ್ಬಿಟ್ರಿ. ಏನಪ್ಪ ಅಡಿಕೆ ಗಿಡ ತುಂಬಿಸ್ಬಿಟ್ಟಿದ್ರ? ಬೋರ್ನಾಗ ಹಂಗಾರೆ ನೀರು ಬತ್ತಾವೆ? ಇಲ್ಲ ಅಣ್ಣ, ಬೋರ್ನಾಗೆ ನೀರು ಬರಲ್ಲ. ನಾವು ಟ್ಯಾಂಕರ್ ನೀರೇ ಹೊಡಿಸಿ ಅಡಿಕೆ ಗಿಡ ಬೆಳೆಸೋಣ ಅಂತಾರ. ಬೋರ್ಗಿರೆಲ್ಲ ಹಾಕ್ಸಕ್ಕೆ ಹೋಗಲ್ಲ. ಸುಮ್ಮನೆ ಯಾಕೆ ಒಟ್ಟು ಮೋಟ್ರ್ ಕೆಡೋದು ಅವೆಲ್ಲ ಸುಮ್ಮನೆ ಸಮಸ್ಯೆಗಳು. ಕರೆಂಟ್ ಇಳಿಸೋದು, ಬೋರ್ ಹಾಕ್ಸೋದು ಅದೆಲ್ಲ ದುಡ್ಡು ಅಂತ ಹೇಳಿ ನಾನೀಗ ಒಂದು 3 ಬೋರ್ ಹಾಕಿಸ್ದೆ. ಅವೆಲ್ಲ ಬರೀ ಫೇಲ್ ಆದ್ವ. ಅದಕ್ಕೇ ಬೋರ್ ಹಾಕ್ಸೋದೇ ಬೇಡ ಅಂತ ಹೇಳಿ ಎಲ್ಲ ಅಡಿಕೆ ಗಿಡ ಇಕ್ಕಿಬಿಟ್ಟಿನಿ. ಇವತ್ತೆಲ್ಲ ಒಂದು 1000 ಅಡಿಕೆ ಗಿಡ ಇಕ್ಕಿದಣ್ಣ. ಎಲ್ಲ ಸೊಸೆಗಳು ಚೆನ್ನಾಗಿರೋ ತಗೊಂಬಂದಿದ್ವ, ಶ್ರೀಕಂಠಿ ಅವ್ರು ತಗೊಂಬಂದಿದ್ದ. ಅದಕ್ಕೇ ಎಲ್ಲ ಒಂದು 1050 ಅಡಿಕೆ ಸೊಸಿನ ಇಕ್ಬಿಟ್ಟಿದ್ದೀವಿ. ನಮ್ಮದು ಆ ಕಡೆ ಅವ್ರದ್ದು ಅಲ್ಲಿಗಾನ ಬಂದೈತೆ ಅಂತೇಳಿ ಹೇಳಿದ್ರಲ್ಲ ಲಸ್ಮಕ್ಕ ಅವ್ರದ್ದು ಅಳತೆ. ಅದಕ್ಕೆ ನಮ್ಮ ಜಾಗಕ್ಕೆ ಸರಿಯಾಗಿ ನಾವು ಇಟ್ಕೊಂಡಿದ್ದೀವಿ ಈಗ ಅಡಿಕೆ ಗಿಡನ. ಇಲ್ಲಮ್ಮ, ನೀನು ಅಡಿಕೆ ಗಿಡಕ್ಕೆಲ್ಲ ಟ್ಯಾಂಕರ ಹೊಡಿಸ್ನಿ ಅಂದ್ರೆ ನೀನು ಯೋಟು ಹೊಡಿಸ್ತಿ ತಾಯಿ. ನೆಟ್ಟಗೆ 4 ಗಿಡ ನೆನೆಯಲ್ಲ. ಇಲ್ಲ ಅಣ್ಣ, ಆರಾಮಾಗಿ ಇವಾಗೇನು ಅಂತಾಟ ನೀರೇನು ಎಳ್ಕೊಂಬಲ್ಲ. ಇವು ಸಣ್ಣ ಗಿಡ ಅಲ್ಲ, ಏನು ಅಂತಾಟ ನೀರು ಎಳ್ಕೊಂಬಲ್ಲ. ಇವಿನ್ನೂ ದೊಡ್ಡವಾದಾಗ ಬೇಕಾದ್ರೆ ಬೇಕಾಗ್ತವೆ. ಅವಾಗ ಬೇಕಾದ್ರೆ ನೀನು ಎಲ್ಲ ನಾವು ಬೋರ್ ಒಂದು ಹಾಕ್ಸೋದು. ಇವಾಗ ಸದ್ಯಕ್ಕೆ ಪಾಪ ಬೋರ್ ಹಾಕಿ ಅದೇ ದುಡ್ಡಿಗೆ ಹಿಂಗೆ ಹೊಡ್ಸಿದ್ರೆ ಇಡತ್ತಿಗೆ ಅಡಿಕೆ ಗಿಡ ಬೆಳೆದು ಬಿಡವು. ಯೋಟ ಮಟ್ಟಿಗೆ ಆಗ್ಬಿಡವು. ಅದಕ್ಕೆ ಟ್ಯಾಂಕರ್ ಇವ್ರಿಗೇನು ಅಣ್ಣ ದುಡ್ಡಿರೋ ಅಂತಾರೆ. ಈಗ ಮಸ್ತ ಬಾಡಿಗೆ ಕೊಟ್ಟವ್ರು ಬೆಂಗಳೂರ ಬಾಡಿಗೆ ಕೊಟ್ಟಿರೋದ್ರಿಂದ ಲಕ್ಷಾಂತರ ರೂಪಾಯಿ ಗಟ್ಟಲೆ ಬಾಡಿಗೆ ಬರುತ್ತೆ. ಏನು ಹೋಗ್ಲಿ ಬಿಡೋಣ, ಒಂದು 30,000 ದಿನ ಒಂದೊಂದು ಟ್ಯಾಂಕರ್ ಓಡಿಸ್ತಾರೆ. ಒಂದು 1,000 ರೂಪಾಯಿ ಟ್ಯಾಂಕರ್ ಹಾಗಳೆಲ್ಲ ಅಲ್ಲಿ ಎಲ್ಲ ಅಡಿಕೆ ಗಿಡ ಇಕ್ಬಿಟ್ಟವ್ರಿ. ಮಂಜಣ್ಣ ಅವ್ರು ಸಾವುಕಾರ ಕಣೋ. ಸಾವುಕಾರ ಅಂದಮೇಲೆ ಹೆಂಗೆ ಬೇಕಾದ್ರೂ ಅಡಿಕೆ ಗಿಡ ಇಕ್ತಾರೆ. ಅವ್ರು ಏನಿಲ್ಲ ಬೆಳಕರಿಯಟಿಗೆ ಇಕ್ಬಿಡ್ತಾರೆ. ಏನು ಅವ್ರಿಗೇನು ದುಡ್ಡಿಗೇನು ಬಾರಿ ಇಲ್ಲ, ಏನಿಲ್ಲ. ಅಯ್ಯೋ 1000 ಅಡಿಕೆ ಗಿಡ ಇಕ್ಸಿರ ಅಲ್ಲಿನಿ. ಬೇರೆ ಟ್ಯಾಂಕರ್ ನೀರೇ ಹೊಡಿಸ್ತಾರೆ ನೋಡು. ಅವ್ರೇನು ತಲೆ ಕೆಡಿಸ್ಕೊಂಬಲ್ಲ. ಟ್ಯಾಂಕರ್ ನೀರಿಗೇನೆ ಬೋರು ಸಿಡ್ಲಿಂಗ ಪಾಯಿಂಟ್ ಮಾಡಿಕೊಡು ಅಂದರೆ ಮಾಡಿಕೊಡಲ್ಲ ಅಂತಾನೆ. ಕೇಣಿ ಸೊಣಿ ಮಾಡ್ತಾನೆ. ಅದಕ್ಕೆ ಕೇಣಿ ಸೊಣಿ ಮಾಡ್ತಾನಲ್ಲ, ಯಾಕೆ ಬೇಕು ಓಟುನು ನೀರು ಬೀಳಲ್ಲ ಅಂತ ಹೇಳಿ ಅದಕ್ಕೆ ಅವರು ಟ್ಯಾಂಕರ್ ನೀರಿಗೆ ಇಕ್ಬಿಟ್ಟವ್ರಿ. ಏನಂದ್ರೂ ಟ್ಯಾಂಕರ್ ನೀರಿಗೆ ಹಂಗಮ್ಮಂಗೆ ಆಗುತ್ತೆ. ಎಷ್ಟನ ಆಗ್ಲಣ್ಣ, ನನ್ನ ಮಗಳು 1 ಲಕ್ಷ ಸಂಬಳ ತಾಂಬ್ತಾಳೆ, ನನ್ನ ಮಗ 1 ಲಕ್ಷ ಸಂಬಳ ತಾಂಬ್ತಾನೆ. ನಮಗೆ ಬಾಡಿಗೆ ಎಷ್ಟೋ ಅಷ್ಟು ಬಾಡಿಗೆಗಳು ಗೊತ್ತಿರ್ತವೆ. ಅಯ್ಯೋ ನಮಗೇನೇನು ದುಡ್ಡಿಂದೇನು ಸಮಸ್ಯೆ ಇಲ್ಲ ಬಿಡೋಣ. ಎಷ್ಟನ ಹೇಳು, ನಮಗೇನು ಹಿಂಗೆ ತೋಟ ಮಾಡಬೇಕು ಎಂಬುದು ಆಸೆ. ನಮ್ಗೆ ಆಲೆ ಮನೆ ಕಟ್ಟಿ ಸಾಕಾಗೈತೆ ಬೆಂಗಳೂರಾಗೆ. ಅದೆಲ್ಲ ಏನು ಹತ್ಲಾಗ ಬಿಡತ್ತೆ, ಯಾವಾಗಲೂ ಇದ್ದಿದ್ದೇನೆ ಅಂತೇಳಿ ನಾವು ಅದಕ್ಕೆ ಈ ಕಡೆ ಹಳ್ಳಿ ಬಂದು ಜಮೀನು ತೊಗೊಂಡು ನಾವು ಈ ಕಡೆ ಎಲ್ಲ ಬಂದು ಅಡಿಕೆ ಗಿಡಗಳನ್ನೆಲ್ಲ ಇಕ್ಕಿ ತೋಟ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಅಷ್ಟೇ ಮಾಡ್ತೀವಿ. ಇವತ್ತು ನಾನು ತುಂಬ ದಿನದಿಂದ ಆಸೆ ಇತ್ತು, ಈ ಥರ ಗಿಡಗಳನ್ನೆಲ್ಲ ಇಕ್ಕಬೇಕಾಯಿತು, ಅಡಿಕೆ ಗಿಡ ಇಕ್ಕಬೇಕು ಅಂತೇಳಿ ಆಸೆ ಇತ್ತು. ಇವತ್ತೆಲ್ಲ ಇಕ್ಕಿದ್ವಿ. ಅಷ್ಟೇ ಬಿಡು. ಟ್ಯಾಂಕರೇ ಅವನು ಪಾಯಿಂಟ್ ಮಾಡ್ಕೊಡು ಅಂದರೆ ಇಲ್ಲದ ಅವತಾರ ಆಡ್ತಲ್ಲ ಸಿದ್ಲಿಂಗ. ಈ ಬೇಸಿಗೆ ಮಳೆಗಾಲದಾಗನ ಇಕ್ಕಿರೆ ಮಳೆಯಾಗನ ಹೊತ್ಕ್ಯಮ್ಮಪ್ಪ. ಊರಿಗೆ ಬಿಸ್ಲಾಗ ಇಕ್ಕಿದ್ರಲ್ಲ ಶ್ರೀಕಂಠಿ, ನಿನ್ಗಾನ ಗೊತ್ತಾಗಲ್ವಿ? ಮಳೆಗಾಲದಾಗ ಇಕ್ಬೋದಾಗಿತ್ತು. ಇಲ್ಲ, ಈಗ ಎಲ್ಲ ಆಡ್ಕ್ಯಂಬರಲ್ಲ, ಯಾಂತೂ ಮಾಡಲಿಲ್ಲ. ಸಾವುಕಾತಿಯಮ್ಮ ಬೆಂಗಳೂರಿಂದ ಇಲ್ಲಿಗೆ ಬಂದ್ಲು ಅಂತ. ಇಲ್ಲ ಅಮ್ಮವರು ಅದೆಲ್ಲ ಬೇಡ ನಾನು ಹೇಳಿದೆ ಮಳೆಗಾಲ ಬರೋವರೆಗೂ ನೋಡೋಣ ಅಂತ. ಇಲ್ಲ ಇಕ್ಬಿಡೋಣ ಇನ್ಯಾಕೆ ಅಂತ ಹೇಳಿ ಇವರು ಇಕ್ತೀವಿ ಅಂದರು. ಅವ್ರು ಇಕ್ತೀವಿ ಅಂದಮೇಲೆ ನಮಗೆ ಒಳ್ಳೆ ಕೆಲಸ ಸಿಗಬೇಕಾದ್ರೆ ನಾವೇನು ಬೇಡ ಅಂಬೇಕಾಗುತ್ತೆ. ನಾನು ನಮ್ಮ ಅಯ್ಯಮ್ಮ ಎಲ್ಲನ ನಮ್ಮ ಗುಂಡಿ ತೆಗ್ದು ಅವಳು ಸೇಲ್ಕೆಗೆಲ್ಲ ತೆಗ್ದು ಹಾಕಿಬಿಡು. ನಾವೆಲ್ಲ ಗುಂಡಿ ತೆಗ್ದು ಯಾರನ್ನ ಒಂದಿಬ್ಬರನ್ನ ಕರ್ಕೊಂಡೆಲ್ಲ ಅಡಿಕೆ ಗಿಡ ಇಕ್ಕಿಸ್ಬಿಟ್ವಿ. ಇನ್ನು ಪೈಪ್ ಹಾಕ್ಸಿ ಎಲ್ಲ ಅಲ್ಲಿ ನಾವೆಲ್ಲ ಮಾಡ್ತೀವಿ ನೋಡು. ನಾವು ಹೆಂಗೆ ಬೆಳೆಸ್ತೀವಿ ಅಂತ ಹೇಳಿ. ಅದಕ್ಕೆಲ್ಲನ ಸ್ವಲ್ಪ ತಲೆ ಇರಬೇಕಣಪ್ಪ. ತಲೆ ಇದ್ರೆ ಏನು ಬೇಕಾದ್ರೂ ಮಾಡ್ಬೋದು. ಇದಕ್ಕೆಲ್ಲ ಸ್ವಲ್ಪ ಡ್ರಿಪ್ ಮಾಡಿಸ್ಬಿಟ್ಟು ನಾನು ಇಲ್ಲೆಲ್ಲ ಏನೋ ಒಂದು ಟ್ಯಾಂಕ್ ಮಾಡಿದಂಗೆ ಮಾಡಿಸ್ತೀನಿ. ಟ್ಯಾಂಕಿಂದನ ಅದು ಅಲ್ಲಿಗೆ ಎಲ್ಲ ಕಲೆಕ್ಷನ್ ಕೊಡ್ತೀನಿ. ಕಲೆಕ್ಷನ್ ಎಲ್ಲ ಕೊಟ್ಬಿಟ್ಟು ಈಗ ಟ್ಯಾಂಕರಾಗೆ ಅಲ್ಲಿಗೆ ಹೊಡಿಸೋದು. ಟ್ಯಾಂಕ್ ಮಾಡಿಸ್ತೀನಿ. ಇಲ್ಲೊಂದು ಟ್ಯಾಂಕ್ ಮಾಡಿಸ್ಬಿಟ್ಟು ಈ ಕಡೆ ಇಲ್ಲಿಂದನ ಎಲ್ಲ ಡ್ರಿಪ್ ಮಾಡಿಸಿ ಎಲ್ಲ ಅಡಿಕೆಗಳಿಗೆಲ್ಲನ ಅದರಲ್ಲಿ ನಲ್ಲಿ ತಿರುಗಿಬಿಟ್ರೆ ಅಡಿಕೆಗಳಿಗೆಲ್ಲ ಹೋಗಂಗೆ. ಆ ಥರ ಮಾಡಿಸ್ತಾ ಇರೋದು ನಾನು. ಹಂಗಂದ್ರೆ ಒಂದಿಟ್ಟು ಪರ್ವಿಲ್ಲ ಅಂದರೆ ಟ್ಯಾಂಕರ್ ನೀರು ಯೋಸಂತ ಹೊಡ್ಸೋಕ್ಕಾಗುತ್ತೆ ಅಮ್ಮಂಗೆ ಆಗುತ್ತೆ ಅಂದರೆ. ನೋಡ್ರಿ, ನಿಮ್ದು ಒಳ್ಳೊಳ್ಳೆ ಐಡಿಯಾ. ಬೆಂಗಳೂರಾಗ್ಲವರು ಸಾವುಕಾರ, ನೀವು ಒಳ್ಳೊಳ್ಳೆ ಐಡಿಯಾ ಮಾಡ್ತೀರಾ. ಅದೇ ಮತ್ತೆ ಇವಾಗ ನಾನು ಇಲ್ಲೊಂದು ಟ್ಯಾಂಕ್ ಮಾಡಬೇಕು. ಇಲ್ಲಾಂದ್ರೆ ಸಿಂಟ್ಯಾಕ್ ತರಿಸ್ತೀನಿ. ಸಿಂಟ್ಯಾಕ್ ತರಿಸ್ಬಿಟ್ಟು ಇದ್ರೊಳಗೆ ಹಾಕಿಸ್ತೀನಿ. ಸಿಂಟ್ಯಾಕ್ ಒಳಗೆ ದೊಡ್ಡ ಒಂದು 3-4 ಸಿಂಟ್ಯಾಕ್ ಇಕ್ಕಿಸ್ಬಿಡ್ತೀನಿ. ಇಕ್ಕಿಸ್ಬಿಟ್ಟು ಅದರಲ್ಲಿಂದ ಈ ಪೈಪ್ ಲೈನ್ಗೆಲ್ಲ ಕಲೆಕ್ಷನ್ ಕೊಡ್ತೀನಿ. ಎಲ್ಲ ಡ್ರಿಪ್ ಆಲ್ರೆಡಿ ಮಾಡಿ ಈಗ ಅಡಿಕೆ ಗಿಡ ಇಕ್ಕಿರೋದು ನಾವು. ಡ್ರಿಪ್ ಎಲ್ಲ ಆಗೈತೆ ಆಲ್ರೆಡಿ.
ಇವಾಗ ಅಲ್ಲಿಂದ ಕಲೆಕ್ಷನ್ ಕೊಡ್ತೀನಿ. ಒಂದು ಹತ್ರ ಕಲೆಕ್ಷನ್ ಕೊಟ್ಬಿಟ್ರೆ ಅಡಿಕೆಗಳಿಗೆಲ್ಲ ಹೋಗ್ತವೆ. 3 ಇದಾವಲ್ಲ ಸಿಂಟೆಕು, 3 ಕುಂಡ್ರಿಸ್ತೀವ, 3 ಕುಂಡ್ರಿಸಿದ್ರೆ ಅದ್ರಾಗೆಲ್ಲ ತಿರುಗಿಬಿಟ್ರೆ ಸೀದಾ ಹೋಗ್ತಾವೆ. ಒಂದೊಂದು ಲೈನಿಗೆ ಒಂದೊಂದು ಲೈನಿಗೆ ಒಂದೊಂದು ಹಿಂಗೇ ಕಲೆಕ್ಷನ್ ಕೊಡ್ತಾ ಹೋಗೋದು. ಆ ಥರ ಐಡಿಯಾ ಮಾಡಿ ಮಾಡ್ತಾ ಇರೋದು. ಟ್ಯಾಂಕರು ಓಡಿಸೋದು 1 2 ಟ್ಯಾಂಕರ್ ಹಿಂಗೆ ಓಡಿಸ್ತಾ ಇದ್ದರೆ ಸಾಕು. ಹೋಗ್ಲಾಡ್ ಬಿಡು, ಬಾಡಿಗೆದು ಬರುತ್ತೆ. ಆ ಬಾಡಿಗೆ ಬರೋದೆಲ್ಲ ಹೋಗ್ಲಾಡು. ಏನು ಬೇಜಾನ್ ಆಸ್ತಿ ಮಾಡಿದ್ದೀವಿ ನಾವೇನು. ಅದೆಷ್ಟು ಸೈಟ್ ಆಯಿತೋ ಎಷ್ಟು, ಅದೆಷ್ಟು ನಮ್ಮದು ದುಡ್ಡು ನಾವು ಸೇವ್ ಮಾಡಿದ್ದೀವೋ. ನಾವು ಇವಾಗ ಬರೋದೇನೈತೆ ಬಾಡಿಗೆ ದುಡ್ಡು ಅದೆಲ್ಲ ಹೋಗ್ಲೇ, ನಾವು ತಲೆ ಕೆಡಿಸ್ಕೊಳ್ಳಿ. ನನ್ನ ಮಕ್ಳು ಅದೇ ಹೇಳಿರೋದಮ್ಮ, ನಾವು ದುಡಿಯೋ ಸಂಬಳದ್ದೆಲ್ಲ ಹೋದ್ರೂ ಪರವಾಗಿಲ್ಲ ಅಂತ ಹೇಳವ್ರೆ ನನ್ನ ಮಗಳು ನನ್ನ ಮಗ. ಇರ ಅಂತಾರಲ್ಲ ಅದಕ್ಕೆ ಕಾಮಲ್ಲ ಇಲ್ದಾರಾಗಿದ್ದು. ಒಂದು ಟ್ಯಾಂಕರ್ ನೀರು ಒರೆಸ್ಬೇಕಂದ್ರೆ 1000 ರೂಪಾಯಿ ಕೊಟ್ಟು ಯಾರಪ್ಪ ಮಂಗಾವತಿ ಬೇಸಿಗತ್ಕೋ ಬೋಲ್ಸ ಮಸಾಲ ನೀರು ಯೋಸೋ ಇಕ್ಕಿರೋನು ಒಣಗ್ದಂಗೆ ಆಗ್ಬಿಡುತ್ತೆ. ಮಳೆಗಾಲದಾಗ ಇಕ್ಬೋದು. ಇದು ಮಳೆಗಾಲದಾಗ ಇಕ್ಬಿಟ್ಟಿದ್ರೆ ಮಳೆ ಬರೋದು, ನೀವು ಒಡ್ಸೋ ನೀರು ಅದಕ್ಕೂ ಬೋಲ್ ಚೆನ್ನಾಗಿ ಆಗ್ಬಿಡವ ಅವಾಗ ಗಿಡ. 1-2 ದಿನ ಹಚ್ಕೊಂಬತ್ತಕ ಚೆನ್ನಾಗಿರ್ಬೇಕು. ಅವಾಗ ನೀವು ಬೇಸಿಗೆಗೆ ಇಕ್ಕಿದ್ರೆ ಮಳೆ ಬಂದಾಗ ಇಕ್ಬೇಕಾಯ್ತು. ಮಳೆ ಬಂದಾಗ ಇಕ್ಕಿದ್ರೆ ಮಳೆಗಾಲದಾಗ ಸಖತ್ತಾಗಿ ಹೋಗ್ಬೇಕು, ಚೆನ್ನಾಗಿ ಬರೋವು ಈ ನೆಲದಾಗಿ. ಅದೇ ನಾನು ಹಂಗೆ ಅಂದ್ಕೊಂಡೆ ಮಳೆಗಾಲದಾಗ ಇಕ್ಕಿದ್ರೆ ಚೆನ್ನಾಗಿರ್ತಿತ್ತು ಅಂತ. ಬಿಡು ಆಲೆ ಆಗೈತೆಲ್ಲ. ಇವತ್ತೆಲ್ಲ ಆಗ್ಬಿಡ್ತು. ನೆನ್ನೆ ಮೊನ್ನೆ ಎಲ್ಲ ಜೋರಾಗಿ ಎಲ್ಲ ತೆಗೆದ್ಬಿಟ್ಟು ಎಲ್ಲ ಸೋಸಿ ತಗೊಂಬಂದು ಎಲ್ಲ ಇಕ್ಬಿಟ್ರು. ಎಲ್ಲ ಭಾಳ ದುಡ್ಡು ಖರ್ಚಾಯಿತು. 2 ಲಕ್ಷ ಖರ್ಚಾಯಿತು. 2 ಲಕ್ಷ. ನಾನೇನಿಲ್ಲ ಎಲ್ಲದರಲ್ಲೂ ಕ್ಯಾಶಾಗಿ ಕೊಟ್ಟು ತಗೊಂಬರೋದು. 2 ಲಕ್ಷ ದುಡ್ಡು ಖರ್ಚಾಗಿದ್ದು. ಅಯ್ಯೋ, ನಾನು 2 ಲಕ್ಷ ಇಕ್ಕಕ್ಕೆ ನಾನೇನು ಯೋಚನೆ ಮಾಡಲಿಲ್ಲ. ನೋಡಿ ಆಗತ್ತೆ 2 ಲಕ್ಷ ಅವ್ರಿಗೆ ಈ 2000 ಇದ್ದಂಗೆ. ಅವ್ರೇನು ತಲೆ ಕೆಡಿಸ್ಯಾವಲ್ಲಣ್ಣ. ಆದ್ರೂ ಆಗಲಿ ಅಂತಾರೆ ಮಂಜಪ್ಪ. ನೀನು 2000 ಅಲ್ಲ 5000 ಆಗ್ಲೇಳು, 5 ಲಕ್ಷ ಆಗ್ಲೇಳು ಅಂತಾರ್ಬೇಕಾರೆ ಅವ್ರೇನು ಅಂತಾರು. ನಿರ ಅಂತಾರಲ್ಲ ಅವ್ರಿಗೇನು ಕಾಮಲ್ಲ. 2 ಲಕ್ಷ ಆಗೈತೆ ನೋಡು. ಆಗಲಿ ಆಗಲಿ ಆಗಲಿ. ನಾವು ಮಂತಕ್ಕೆ ಹೋಗಿ ಬರ್ತೀವಿ. ಸ್ವಲ್ಪ ಕಾಪಿ ಗೀಪಿ ಕುಡ್ಕೊಂಡು ಬರ್ತೀವಿ. ಹೋಗಿರಲಿಲ್ಲ, ಹೋಗಿ ಬರ್ತೀವಿ. ಸರಿ ಆಯಿತು, ಹೋಗಿ ಬರ್ತೀವಿ. ಇಲ್ಲೇ ಇರಪ್ಪ, ಇಲ್ಲೇ ಇರ್ತೀರ ಮಂಜು? ಇಲ್ಲೇ ಇರ್ತೀವ ಮೊರೆ. ಹೋಗಿ ಬರೋವ್ರಿ, ಕಾಪಿ ಗೀಪಿ ಕುಡ್ಕೊಂಡು ಬರೋದ್ರಿ. ಚೆನ್ನಾಗಿ ಕಾಣಿಸ್ತಾವಲ್ವೇನಣ್ಣ? ನೋಡ್ರಿ ನಿಂತ್ಕೊಂಡು ಸ್ವಲ್ಪ ಹೊತ್ತು. ಚೆನ್ನಾಗಿದ್ದಾವೆ. ನನ್ನ ಡ್ರೀಮ್ ಇವತ್ತು ಕಂಪ್ಲೀಟ್ ಆಗೈತೆ. ಇದೇನ ಮರ ಈ ಅಮ್ಮ ಟ್ಯಾಂಕರ್ ನೀರಿಗೆ ಅಡಿಕೆ ಗಿಡ ಬೆಳೆಸ್ನಿ ಅಂದರೆ ಯಾರನ್ನ ನೊಕ್ಕರಮ್ಮ. ಯಾರನ್ನ ಇಲ್ಲೋಡು ಬಾಯಿ ಬಡ್ಕೊಂಡು ನಗ್ತಾರೆ. ಟ್ಯಾಂಕರ್ ನೀರಿಗೆ ಅಡಿಕೆ ಗಿಡ ಬೆಳೆಸ್ತೀವಿ ಅಂದ್ರೆ ಯಾರನ್ನೂ ನೋಡಲಿಲ್ಲಪ್ಪ. ಬೋರ್ ನೀರಿಗೆ ಇಕ್ಕಾಕೇನೆ ಎದ್ದು ಬೀಳ್ತಾರೆ, ಆಗ್ತಾವೆ ಇಲ್ವ ನೀರು ಅಂತ ಹೇಳಿ ಸಣ್ಣ ಹುಡುಗರು ನೋಡ್ಕೊಳಂಗಾಗುತ್ತೆ. ಒಂದಿನ ಹಾಲು ಕರೀಲಿಲ್ಲ ಅಂದ್ರೆ ಅಷ್ಟೇನಿ. ಹುಡುಗರಿಗೆ ಹಾಲು ಇದ್ದಂಗೆ ಇರೋಕ್ಕಾಗಲ್ಲ ಅಂತಾರಲ್ಲ, ಹಂಗೆ ಸಣ್ಣ ಹುಡುಗರು ಇದ್ದಂಗೆ ನೀರು ಇಲ್ಲ ಅಂದ್ರೆ ಅಡಿಕೆ ಗಿಡ ಅಷ್ಟೇನಿ. ಮತ್ತೆ ಇವಾಗ ಹುಡ್ತೊಡ್ಗರ್ಗೆ ಆಗ್ಲಿಲ್ಲ ಹೆಂಗೆ ಹಾಲು ಕೊಡಿಸ್ತಾರೆ ಹಂಗೆ ದಿನ ಇವಕ್ಕೆ ನೀರು ಗೊಬ್ಬರ ಎಲ್ಲನ ಇಕ್ತಿದ್ರೇನಿ ಬರೋವರ್ಗು ಒಂದಿಟ್ಟು ಬೆಳೆಯೋವರ್ಗು. ಹಂಗೆ ಹುಡುಗರು ನೋಡು ಹೊತ್ತಂಗೆ ಹಾಲು ಪಾಲು ಕುಡ್ಸೋದು, ಉಣ್ಸೋದು, ಸರಿಪರಿ ತಿನ್ಸೋದು ಅದು ಮಾಡ್ತಿರ್ತಾರೆ. ಹಾಗಾಗಿ ಇವು ಸಣ್ಣವಿದ್ದಾಗಲೇ ಇವು ಟ್ಯಾಂಕರ್ ನೀರು ಹೊಡ್ಸಿದ್ರೆ ಏನೇನೋ ಮಾಡ್ತಾರೆ, ಮಾಡಲಿ ಬಿಡು. ಇವನು ಶ್ರೀಕಂಠಿ ಕುಣಿಸ್ತಾನೆ, ಇವನಿಗೆ ಕೆಲಸ ಸಿಗುತ್ತೆ, ಇವನು ಒಂದಿಟ್ಟು ಕೀಸ್ಕ ಒಂದಿಟ್ಟು ಅದು ಇದು ದುಡ್ಡು ಪಟ್ಟು ಕೊಡ್ತಾಳೆ ಈ ಅಮ್ಮ, ದುಡ್ಡು ಐತೆ ಅಂತೇಳಿ ಹಿಂಗೆ ಆಡ್ತಾನೆ. ದುಡ್ಡು ಇರೋದ್ಕು ಅದಕ್ಕೂ ಸುಮ್ಮನೆ ಆಡ್ತಿರ್ತಾನೆ ಅವನು. ಇವನು ಕುಣಿಸ್ತಾನೆ, ಅಮ್ಮ ಈಗಿರೋದು ನೋಡು ಈ ಹಂಗೆ ಬಿಡು. ನಮ್ಗೆ ಯಾಕೆ ಈ ದೇವರಾಣಿಗೆ ಹೊತ್ಕೊಂಬಲ್ಕಣಲ್ಲ, ಹೊತ್ಕೊಂಡ್ರೆ ಕೇಳಿವು. ಮಳೆಗಾಲದಾಗ ಇಕ್ಕಿದ್ರೆ ಬಿಡಪ್ಪ, ಇನ್ನು ಹೊತ್ಕೊಂಬಿಟ್ಟು ಮಳೆ ಬರೋದಕ್ಕೂ ಅದಕ್ಕೂ ಈ ನೀರಿಗೂ ಅನ್ಬೋದಾಗಿತ್ತು. ಮಳೆ ಬರ್ಬೇಕಾದ್ರೆ ಒಳ್ಳೆ ಚೆನ್ನಾಗಿ ಮಳೆ ಹಿಡ್ಕೊಬಿಡೋದಲ್ಲ, ಅವಾಗ ಇಕ್ಬಿಟ್ಟಿದ್ರೆ ಭಾಳ ಚೆನ್ನಾಗಿ ಬರೋವು. ಏನು ಮಾಡ್ತೀಯ, ಮಳೆಗಾಲದಾಗೆ ಇಕ್ಕಬೇಕಾಗಿತ್ತು. ಇವಾಗ ಇಕ್ಕೇವ್ರಿ. ಇಂಥ ಉರಿಯ ಬಿಸ್ಲಾಗಿ ಇರೋಕ್ಕೆ ನೀರಿಲ್ಲ ಅಂತದ್ರಾಗೆ ಟ್ಯಾಂಕರಾಗಿ ನ್ಯೂಸ್ ಆಡಿಸ್ತಾಳೆ ಅಮ್ಮ. ಈ ಹಂಗೆ ಬಿಡಿ, ಯಾಕೆ ನಮ್ದೇನು ಹೋಗಂಗೈತಿ, ಏನು ಹೆಂಗಾರ ಮಾಡ್ಕೊಂಬ್ಲ. ಟ್ಯಾಂಕರ್ ನೀರಿಗೆ ಅಡಿಕೆ ಗಿಡ ಬೆಳೆಸ್ತೀವಿ ಅಂದ್ರೆ ಎಲ್ಲೂ ನೋಡಲಿಲ್ಲ. ಹೆಂಗಾಗುತ್ತೋ ಏನು. ಅಯ್ಯೋ, ಅಡಿಕೆ ಗಿಡ ಬೆಳೆಸ್ತಾ ಇದ್ದಾಳೆ ಸಾವುಕಾತಿ ಅಮ್ಮ. ಏನು ಅಡಿಕೆ ಗಿಡ ಇಕ್ಬಿಟ್ಟಿದ್ದೀನಿ ಅಂತ ಖುಷಿ ಆಗ್ಬಿಟ್ಟೈತಿ. ನೋಡ್ತಾ ಇರಿ, ನನ್ನ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.